ನಮ್ಮ ಮರಿ ಫಸ್ಟ್ ಟೈಮ್ ಕಣಕ್ ಹಾಕಿದಾಗ ಸೋಲ್ತು. ಅವತ್ತು ನಮಗ್ ಸೋತಿದ್ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ನಮ್ಮ ಮರಿ ಸೋಲೆ ನೋಡಿದಿಲ್ಲ ನಾವು. ನಮ್ಮ ಮರಿ ಯಾವ ತರ ಓಡೋಗುತ್ತಂತ ನಮ್ ಕನ್ಸಲ್ಲೂ ಇದ್ದಿಲ್ಲ ಈ ತರ ಓಡೋಗುತ್ತಂತ. ಅವತ್ತು ನಮ್ಮ ಮರಿ ಚೆನ್ನಾಗ್ ಆಡೇ ಸೋಲ್ತಣ. ಅಣ್ಣ ಇದಕ್ಕೆ ಮೇಯ್ನ್ ಆಗಿ ಜೋಗಿ 222 ಅಂತ ಹೆಸರೇನಕ್ಕೆ ಇಟ್ಟಿದಂದ್ರೆ, ಇದು ತಗೊಂಡ್ ಬರಬೇಕಾದ್ರೆ ಜೋಗಿ ಫಿಲಮ್ ನನಗೆ ತುಂಬಾ ಇಷ್ಟ ಅಣ್ಣ. ಸ್ನೇಹಿತರೆ, ಬೆಳಗ್ಗೆನೆ ಬೇಗೆದ್ದು ಸರಿಸುಮಾರು 200 ಕಿಲೋಮೀಟ್ರು ಟ್ರೈನಲ್ಲಿ ಟ್ರಾವೆಲ್ ಮಾಡಿ ಆ ನಂತರ 10 ಕಿಲೋಮೀಟ್ರು ಬೈಕಲ್ಲಿ ಟ್ರಾವೆಲ್ ಮಾಡ್ತೀವಿ. ಏನಪ್ಪ ವಿಷಯ ಅಂತ ಅಂದರೆ, ಭದ್ರಾವತಿ ಹತ್ರ ಇರ್ತಕ್ಕಂಥ ಮತಿಘಟ್ಟ ಎಂಬ ಊರಲ್ಲಿ ಒಂದು ಟಗರನ್ನ ನೋಡಲು ಹೋಗ್ತೀವಿ. ಇಂಟ್ರೆಸ್ಟಿಂಗ್ ಏನಪ್ಪ ಅಂತಂದರೆ, ಕಾಲೇಜ್ಗೆ ಓದ್ಕೊಂಡು ಸಂಜಯ್ ಅನ್ನೋರು ಅದನ್ನು ನೋಡ್ಕೊಳ್ತವ್ರೆ. ಬನ್ನಿ ಇನ್ನೂ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ ಮಿಸ್ಟರ್ ಮ್ಯಾನ್ ಲಾಕ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದ್ರು ಮೊದಲನೇ ಬಾರಿ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಂದರೆ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಾವು ಇನ್ನೂ ಮುಂದೆ 100 ವಿಡಿಯೋ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಮತ್ತೆ ಮನದೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಜಯ್, ನಮ್ಮೂರು ಮತ್ತಿಘಟ್ಟ. ನಮ್ಮ ಮರಿ ಹೆಸರು ಜೋಗಿ 222 ಮತ್ತಿಘಟ್ಟ ಅಂತ. ಈ ಮರಿನ ಬಂದ್ಬಿಟ್ಟು ನಾವು ಫಸ್ಟು ಸಂತೆಯಲ್ಲಿ ತಂದಿದ್ದು. ಇದು ಸಂತೆಯಲ್ಲಿ ನಾವು ಬಸಣ್ಣ ಅಂತ ಇದ್ದಾರೆ, ರಾಣೆಬೆನ್ನೂರು ಬಸಣ್ಣ ಅಂತ, ಅವ್ರ ಹತ್ರ ತಂದಿರೋ ಮರಿ ಇದು. ಸಂತೆಯಲ್ಲಿ 22,500 ರೂಪಾಯಿ ಕೊಟ್ಟು ತಂದಿರೋಂಥ ಮರಿ. ಇವತ್ತು ನಮ್ಮ ಶಿವಮೊಗ್ಗ ಭಾಗದಲ್ಲಿ ಒಂದು ಹೆಸರಾಂತ ಮರಿ ಅಂತಾನೆ ಹೇಳ್ಬೋದು, ನಾಲ್ಕಲ್ಲಲ್ಲಿ. ಹಂಗೆ ಇವತ್ತು ಇದ್ರ ಆಟ ಅಂದ್ರೆ ಭಾರಿ ಸಖತ್ತಾಗಿ ಆಡುತ್ತಿದ್ದು ಮರಿ. ಹೆಂಗೆ ಅಂದ್ರೆ, ಇದು ಫಸ್ಟ್ ತಂದಿದ್ದು ಹೆಂಗೆ ಅಂದ್ರೆ ಅಣ್ಣ, ನಾವು ತರಕ್ಕೂ ಹೋಗಿಲ್ಲ ಆಕ್ಚುಲಿ ಮರಿನ. ಅವರೇ ಫೋನ್ ಮಾಡಿ ಈ ಥರ ಒಂದು ಮರಿ ಇದೆ ಅಂತ ಅಂದ್ರು. ಫೋಟೋ ಎಲ್ಲ ಹಾಕ್ಸ್ಕೊಂಡಿದ್ವಿ. ಆಮೇಲೆ ಅವರು ಸರಿ ಆಯಿತು, ನಮಗೂ ಇಷ್ಟ ಆಯಿತು ಮರಿ. ಆಮೇಲೆ ನಮ್ಮೂರವರು ನಾವು ಹೋಗಿದ್ದಿಲ್ಲ, ನಮ್ಮೂರು ವ್ಯಾನ್ ಹೋಗಿತ್ತು. ಅವರು ಅಲ್ಲಿ ಹೋಗ್ಬಿಟ್ಟು ಫೋನ್ ಮಾಡಿದ್ರು, ಅಣ್ಣ ಹಿಂಗೈತೆ ಮರಿ ಅಂದರೆ. ಅವಾಗ ತಗೊಳಬೇಕಾದ್ರೆ ಏನಾಗಿತ್ತು ಅಂದರೆ, ಒಂದು ಸ್ವಲ್ಪ ತೂಕ ಡೌನ್ ಇತ್ತು. ಮತ್ತೆ ಇಲ್ಲಿ ನೀವು ಕೊಂಬು ನೋಡ್ಬೋದು, ಇಲ್ಲಿ ಒಂದು ಸ್ವಲ್ಪ ಡ್ಯಾಮೇಜ್ ಇದೆ ಇಲ್ಲಿ. ಈ ಕಾರಣದಿಂದ ಅವರು ಕೊಟ್ಟಿದ್ರು ಮರಿನ. ಇದು ಕೊಂಬು ಹೋಗಿದೆ, ಮುಂದೆ ಮತ್ತೆ ಆಡಲ್ಲ ಮರಿ, ಆಟ ನಿಲ್ಲಿಸ್ಬೋದು ಅಂತ ಕಾರಣಕ್ಕೆ ಸಂತೆಗೆ ಹಾಕಿ ಕೊಟ್ಟಿದ್ರು. ಆ ಸಂತೆಯಲ್ಲಿ ನಾವು ನೋಡಿದ್ವಿ, ಮರಿ ಜಾತಿ ಚೆನ್ನಾಗಿತ್ತು, ಬಿಳಿ ಮುಖ ಇತ್ತು. ಮತ್ತೆ ಮರಿ ನಮಗೆ ಗೆಡ್ಡೆ ಎಲ್ಲದು ಒಳ್ಳೆ ದೊಡ್ಡ ಗೆಡ್ಡೆ ಇತ್ತು, ಇಷ್ಟ ಆಯ್ತು ಮರಿ. ಅಲ್ಲಿಂದ ನಾವು ತಗೊಂಡ್ಬಂದ್ವಿ. ಅವರು ಹೇಳಿದ್ರು, ಈ ತರ ಮರಿ ಅಣ್ಣ, ಈ ತರ ಒಂದು ಮರಿ ಚೆನ್ನಾಗಿದೆ, ಈ ಮರಿನ ಹಾಕೊಂಡೋಗಿ ಅಂತ ಅಂದ್ರು. ಅದಕ್ಕೆ ನಾವೇನಂದ್ವಿ, ಆಯ್ತಣ್ಣ ಫೋಟೋ ವಿಡಿಯೋ ಅಂದ್ವಿ. ಫೋಟೋ ವಿಡಿಯೋ ಎಲ್ಲ ಹಾಕ್ಸ್ಕೊಂಡ್ವಿ. ಮರಿ ವಿಡಿಯೋಲು ಒಳ್ಳೊಳ್ಳೆ ಹೊಡ್ತಾ ಆಡಿತ್ತು, ಚೆನ್ನಾಗಿ ಆಡಿತ್ತು. ಅವತ್ತು ಮರಿ ಅವ್ರಿಗೆ ಫೋನ್ ಮಾಡಿ, ಆಯ್ತಣ್ಣ ನಮ್ಮೂರು ಗಾಡಿ ಬರುತ್ತೆ ಹಾಕಿ ಕಳಿಸಿ ಅಂತ ಅಂದ್ಬಿಟ್ಟು ರೇಟ್ ಎಲ್ಲ ಫೋನಲ್ಲೇ ಮಾತಾಡಿ ಕಳಿಸಿದ್ರು ಅವರು. ಇಲ್ಲ ಆಮೇಲೆ ಒಂದು ಸಂಜೆ ಅವ್ರು ಬೆಳಗ್ಗೆ, ಅದು ರಾಣೆಬೆನ್ನೂರು ಸಂತೆ ಬೆಳಗ್ಗೆ ಒಂದು 7 ಗಂಟೆಗೆ ಅವರು ಹಾಕಿ ಕಳಿಸಿದ್ದು. ಸಂಜೆ ನಮ್ಮೂರಿಗೆ ಒಂದು 5 ಗಂಟೆಗೆ ಬಂದು ಇಳೀತು. 5 ಗಂಟೆಗೆ ಬಂದು ಇಳಿದ ಮೇಲೆ ಮರಿ ನೋಡಿದ್ವಿ, ಚೆನ್ನಾಗಿತ್ತು, ಇಷ್ಟ ಆಯ್ತು. ಆಮೇಲೆ ಅಮೌಂಟಿಂದೆಲ್ಲ ಪ್ರೊಸೆಸ್ ಕ್ಲಿಯರ್ ಮಾಡಿ, ಅಣ್ಣ ಮರಿ ಬಂದು ಇಳಿದಿದೆ, ಚೆನ್ನಾಗಿದೆ ಮರಿ, ಮೇಯಿಸ್ಕೊಂತೀವಿ ಅಂತ ಅಂದ್ಬಿಟ್ಟು ಅವತ್ತಿಂದ 1 ವಾರ ಮೇಯಿಸ್ತೀವಣ್ಣ. 1 ವಾರ ಮೇಯಿಸ್ಬಿಟ್ಟು ಇಲ್ಲೇ ನಮ್ಮ ಮನೆ ಹತ್ರ ಒಂದು ಮರಿ ಇತ್ತು. ಅವಾಗ ನಾವು ವ್ಯಾಪಾರ ಮಾಡ್ತಿರ್ತೀವಿ, ಮರಿ ತರೋದು ಕೊಡೋದು ಮಾಡ್ತಿರ್ತೀವಿ. ಅವತ್ತಿಂದ ನಮ್ಮ ಮರಿ ಅವತ್ತು ಒಂದು ಮರಿಗೆ ಚೆಕ್ ಮಾಡಿದ್ವಿ, ಒಳ್ಳೆ ಸ್ಪೀಡಾಗಿ ಬಂತು. ಆಮೇಲೆ ನಾವು ಬೆಡ್ಡಿಂಗ್ ಎಲ್ಲ ಮುಂಚೆ ಎಲ್ಲ ಆಡಿಸ್ತಿದ್ವಿ. ನೋಡೋಣ ಬೆಡ್ಡಿಂಗ್ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಒಳ್ಳೆ ಮರಿ ಮೇಲೆ ಒಂದು 80 ಹೊಡ್ತಾ ಆಡಿತ್ತು ಒಂದು ಮರಿ, ಆನ್ವೇರಿ ಸೈಡಿಂದ. 80 ಹೊಡ್ತಾ ಅಂದ್ರೆ 80 ಡಿಚ್ಚಿ. 80 ಡಿಚ್ಚಿ. ಆ ಮರಿಗೆ ನಮ್ಮ ಮರಿ ಹಚ್ಕೊಂಡ್ವಿ. ಫಸ್ಟ್ನೇ ಮರಿನ ಆ ಮರಿಗೆ ಹಚ್ಕೊಂಡ್ವಿ. ಅದು ಒಳ್ಳೆ ಮರಿಗೆ ಆಡೋಣ ಅಂತ ಅಂದ್ಬಿಟ್ಟು ಫಸ್ಟ್ನೇ ಮರಿಗೆ ಹಚ್ಕೊಂಡ್ವಿ. ಆ ಮರಿಗೆ ಒಂದು 2 ಹೊಡ್ತ ಕೊಡ್ಬಿಡ್ತು ನಮ್ಮ ಮರಿ. ಅವತ್ತು ನಮಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಫಸ್ಟ್ ಬೇಡಿಂಗು ಒಳ್ಳೆ ಸ್ಪೀಡಲ್ಲಿ ಆಡ್ತು, 2 ಹೊಡ್ತಕ್ಕೆ ಆ ಮರಿಗೆ ಹೊಡ್ಕಂತು. ಮತ್ತೆ ಅದೇ ದಿವಸನೇ ಇನ್ನೂ ನಮಗೆ ಯಾಕೋ ಸಮಾಧಾನ ಆಗಿಲ್ಲ, ಈ ಮರಿ 80 ಹೊಡ್ತಾಡೆ ಆಟ ನಿಲ್ಸಿ ನಮ್ಮ ಮರಿ ಮೇಲೆ ಆಡಿರ್ಬೋದು ಅಂತ ನಮಗೆ ಇನ್ನೂ ಇದ್ರದ್ದು ಅವತ್ತು ಗೊತ್ತಾಗ್ಲಿಲ್ಲ. ಅವತ್ತೇ ಮತ್ತೆ ಇನ್ನೊಂದು ಬೆಡ್ಡಿಂಗ್ ಆಡಿದ್ವಿ. ಒಂದೇ ದಿವಸದಲ್ಲಿ 2 ಬೆಡ್ಡಿಂಗ್ ಆಡಿದ್ವಿ. ಆ ಬೆಡ್ಡಿಂಗು ಒಂದು 2-3 ಹೊಡ್ತ ಕೊಡ್ಕಂತು. ಅವತ್ತಿಂದ ಸ್ಟಾರ್ಟ್ ಆಗಿದ್ದಣ್ಣ ಬೆಡ್ಡಿಂಗ್ ಅಲ್ಲಿ ಸೋಲೇ ಇಲ್ಲ ಇದಕ್ಕೆ. ಇವತ್ತಿನವರೆಗೂ ಅಣ್ಣ ನಮ್ಮ ಹತ್ರ ಬಂದ್ಮೇಲೆ ಹೊರಗಡೆ ಒಂದ್ ಮರಿಗೂ ಬಿಟ್ಕೊಟ್ಟಿಲ್ಲ. ಹೊರಗಡೆ ಒಂದ್ ಮರಿಗೂ ಬಿಟ್ಕೊಟ್ಟಿಲ್ಲ ಅಣ್ಣ. ಹೆಸರು
ಲೋಕೇಶ್ ಅಂತ. ಲೋಕೇಶ್ ಅಂತ. ಅಂದ್ರೆ ಈಗ ಕುರಿ ಮಾಲೀಕರು ನೀವು? ನಾವು ಸರ್. ಅಣ್ಣ ಈಗ ಕೆಲವರು ಮನೆಗಳ ಕಡೆ ಅವ್ರ ಮಕ್ಳುಗಳು ಏನಾರು ಈ ತರ ರೇಸ್ಗೆ ಕುರಿ ಸಾಕ್ತೀನಿ, ಒಂದು ಹಸ್ಕುಳ್ ಸಾಕ್ತೀನಿ ಅಂದ್ರೆ ಬೇಡ ಅಂತಾರೆ, ಒಂದ್ ಪಾರಿವಾಳ ಸಾಕ್ತೀನಿ ಅಂದ್ರೂ ಬೇಡ ಅಂತಾರೆ. ಅಂತದ್ರಲ್ಲಿ ನೀವು ಅವಕಾಶ ಕೊಟ್ಟಿದ್ದೀರಾ, ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ನಮಗೆ ಕುರಿ ಅಂದ್ರೆ ತುಂಬಾನೇ ಇಷ್ಟ ಸರ್. ನಾವು ಮುಂಚೆಯಿಂದನೂ ನಾವು ಒಂದು ಹೆಚ್ಚು ಕಮ್ಮಿ ಒಂದು 20 ವರ್ಷದಿಂದನೂ ಸಾಕ್ತಾ ಇದೀವಿ. ನಾವು ಮುಂದೆ ಒಂದು 15 ವರ್ಷದಿಂದ ಕಾಣ ಮಾಡ್ತಾನೆ ಬರ್ತಾ ಇದೀವಿ. ಅದರಲ್ಲೂ ಈ ಮರಿ ಅಂತೂ ನಮಗೆ ತುಂಬಾನೇ ಹೆಸರು ಮಾಡಿಕೊಟ್ಟಿದೆ. ನಮಗೆ ಕುರಿ ತುಂಬಾನೇ ಇಷ್ಟ. ನಮ್ಮ ಫಾದರ್ ತಂದೆಯಿಂದನೂ ನಾವು ಕುರಿ ಸ್ವಲ್ಪ ಸಾಕ್ತಾನೆ ಇದ್ವಿ. ಬಟ್ ಆದ್ರೆ ಈಗಂತೂ ನಮಗೆ ತುಂಬಾನೇ ಕುರಿ ಇಷ್ಟ, ಚೆನ್ನಾಗಿ ಸಾಕ್ತಿವಿ. ನಿಮ್ ತಂದೆಯವ್ರ ಕಾಲದಿಂದನೂ ಕುರಿ ಸಾಕೊಂಡೇ ಬಂದಿದ್ದೀವಿ ಸರ್. ಅಂದ್ರೆ ಅಣ್ಣ ಯಾವುದೇ ರೀತಿ ನಿಮಗೇನು ತೊಂದರೆ ಏನಾಗಿಲ್ಲ? ಇಲ್ಲ ಸರ್, ಕುರಿಗಳಿಂದ ನಮಗೆ ತೊಂದರೆ ಏನಾಗಿಲ್ಲ. ಒಟ್ಟು ಕ್ರೇಜ್ ಇದೆ, ಚೆನ್ನಾಗಿ ಜನ ಫ್ಯಾನ್ಸು ಇದೆ. ಹಂಗಾಗಿ ನಮಗೆ ಖುಷಿ ಸರ್. ನಮ್ಗೆ ಜನಗಳು ಕಂಡಿಡಿತಾರೆ. ಈಗ ಜೋಗಿ 3x2 ಕಂಡಿಡಿತಾರೆ ಸರ್. ನಾವ್ ಎಲ್ಲಿ ಹೋದ್ರು ನಾವು ಮರಿ ಓನರ್ ಅಂತಾನೆ ಕಂಡಿಡಿತಾರೆ ಸರ್. ಇಲ್ಲೇ ಅಂತಲ್ಲ, ಹಿಂಗ್ ದಾವಣಗೆರೆ ಡಿಸ್ಟಿಕ್ ಆಗಲಿ, ಹಿಂಗ ಧಾರವಾಡ ಆಗ್ಲಿ, ಆಮೇಲೆ ಬಾಗಲಕೋಟೆ ಸೈಡ್ ಯಾರ್ಯಾದ್ರ ಬೇಕು ನಮ್ಮ ಫೋಟೋ ನೋಡ್ತಾ ಇದ್ದಂಗೆ ಮರಿ ಓನರ್ ಇವರು ಅಂತಾನೆ ಕಂಡಿಡಿತಾರೆ ಸರ್. ಅಣ್ಣ ಈಗ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನ ನೀವೇ ನೋಡ್ಕೊಳ್ಳೋದು? ನಾವೇ ಸರ್. ಅಂದ್ರೆ ದಿನಕ್ಕೆ ಅಣ್ಣ ಎಷ್ಟು ಎಕ್ಸ್ಪೆನ್ಸ್ ಆಗುತ್ತೆ, ಅಂದ್ರೆ ಎಷ್ಟು ಖರ್ಚು ಬರುತ್ತೆ ಅದನ್ನ ಸಾಕೋಕೆ ದಿನಕ್ಕೆ ಸರ್? ಹೇಳೋದಿದ್ರೆ ಸರ್, ನಾವು ಖರ್ಚು ವೆಚ್ಚಕ್ಕೆ ನಾವು ಇವತ್ತಿಗೂ ನಾವು ಅದನ್ನ ನಾವು ಲೆಕ್ಕನೇ ಹಾಕಿಲ್ಲ. ನಾವು ಮರಿನೂ ಯೋಚನೆ ಮಾಡಿಲ್ಲ. ನಾವು ಮರಿ ಸಾಕ್ಬೇಕು ಅನ್ನೋ ಆಸೆ, ಅದು ಎಷ್ಟಾರ ತಿನ್ಲಿ ಉಣ್ಲಿ, ಅದು ನಮ್ದೇ ಸರ್. ಅದು ನಮ್ಮ ಇಷ್ಟ ಪೂರ್ವಕ ನಾವು ಸಾಕ್ತಾ ಇದೀನಿ. ಅದು ದುಡ್ಡು ಕಾಸಿಗೆ ನಾವು ಬೆಲೆನೇ ಇವತ್ತು ಕಟ್ಟಿಲ್ಲ ಸರ್. ಕಟ್ಟಿಲ್ಲ. ಅಷ್ಟು ಪ್ರೀತಿ ಕುರಿ. ಹೌದು ಸರ್, ನಿಜ. ಅಂದ್ರೆ ನಿಮ್ ತಂದೆಯವ್ರ ಕಾಲದಿಂದನೂ ಅಂದ್ರೆ ಆತರ ರೇಸ್ ಕುರಿಗಳನ್ನ ಡಿಚ್ಚಿ ಕುರಿಗಳನ್ನ ಸಾಕ್ತಿದ್ರ ನಿಮ್ ತಂದೆಯವರು? ನಮ್ ತಂದೆಯವರು ಸುಮ್ನೆ ಒಳ್ಳೊಳ್ಳೆ ಮರಿ ತಂದ್ ಮಾರೋರು, ಸಾಕರು. ಈಗ ಕಡಿಮೆ ರೇಟ್ ಲಾಭಕ್ಕೆ ಮಾರಾಟ ಮಾಡೋರು. ಬಟ್ ಅದ್ರ ನಮಗೆ ಏನೋ ಒಂದು ಕ್ರೇಜ್, ಕುರಿ ಆಡ ಮರಿ ಸಾಕ್ಬೇಕು ಅನ್ನೋ ಆಸೆ ಬಂತು. ಅವಾಗ್ಲಿಂದ ಒಳ್ಳೆ ನೀಟ್ ಗೆಡ್ಡೆ ನೀಟಾಗಿ ಚೆನ್ನಾಗಿರೋಂಥ ಮರಿಗಳು ತಂದು ಸಾಕೋದು. ಆಮೇಲೆ ಜನಕ್ಕೂ ಅಷ್ಟೇ, ಕೇಳ್ದಾರಂತಾರೆ ಒಳ್ಳೊಳ್ಳೆ ಮರಿಗಳನ್ನು ಕೊಟ್ಟಿದ್ದೀನಿ. ನಾನು ಕೊಟ್ಟಿರೋ ಮರಿಗಳು ಸುಮಾರು ಕಾಣೂ ಆಗಿದಾವೆ. ಬಾಗಲಕೋಟೆ ಸೈಡ್ ಉದ್ಧಾರ ಮಾಡ್ಕೊಂಡಿದ್ದಾವೆ. ಯಾವ್ದೇ ರೀತಿ ಅವ್ರಿಗೂ ತೊಂದರೆ ಏನ್ ಮಾಡಿಲ್ಲ ಸರ್. ಅಣ್ಣ ಈಗ ಕುರಿ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಾ ನೀವು? ಸರ್, ಕುರಿ ಸೆಲೆಕ್ಟ್ ಮಾಡೋ ಸ್ವಲ್ಪ ಮರಿ ಐಟು ಬೀಸು ಗೆಡ್ಡೆ ಮರಿ ಚೆನ್ನಾಗಿರ್ಬೇಕು. ಮುಖ ನೋಡಕ್ ಜಾತ್ಯಾಗೂ ಮರಿ ಚೆನ್ನಾಗಿರ್ಬೇಕು. ಆಮೇಲೆ ಮರಿ ರೋಷ ಇರ್ಬೇಕು ಮೇನು. ಅಂತ ಮರಿನೇ ಸರಿ ಚೆನ್ನಾಗಿ ಆಡ ಅಂತದಾಗಲಿ, ಮುಂದೆ ಹೆಸರು ತರ ಅಂತ ಮರಿ ಆಗಲಿ ಇರತ್ತೆ. ಅಣ್ಣ, ಇದಕ್ಕೆ ಮೇಯ್ನ್ ಆಗಿ ಜೋಗಿ 3x2 ಅಂತ ಹೆಸರು ಏನಕ್ಕೆ ಇಟ್ಟಿದಂದ್ರೆ, ಇದು ತಗೊಂಡು ಬರಬೇಕಾದ್ರೆ ಜೋಗಿ ಫಿಲಮ್ ನನಗೆ ತುಂಬಾ ಇಷ್ಟ ಅಣ್ಣ. ಅದ್ರಲ್ಲಿ ಆ ತಾಯಿ ಸೆಂಟಿಮೆಂಟ್ ಆಗಿರ್ಬೋದು, ಅವನ ಶಿವರಾಜ್ ಕುಮಾರ್ ಸರ್ ಆಕ್ಟಿಂಗ್ ಆಗಿರ್ಬೋದು, ಒಳ್ಳೆ ಸಖತ್ತಾಗಿತ್ತು ಫಿಲಮ್. ಅದನ್ನ ನೋಡ್ಬಿಟ್ಟು ಮತ್ತೆ ಇನ್ನೊಂದು ಕಾರಣ ಏನಂತಂದ್ರೆ, ಆ ಜೋಗಿ ಫಿಲಮ್ ಅಲ್ಲಿ ಶಿವರಾಜ್ ಕುಮಾರ್ ಅವ್ರು ಹೆಂಗೆ ಅದು ರೌಡಿಸಮ್ ಫೀಲ್ಡ್ಗೆ ಎಂಟ್ರಿ ಆಗಿ ಮತ್ತೆ ಅವರು ತಾಯಿ ಮೇಲೆ ಎಷ್ಟು ಸೆಂಟಿಮೆಂಟ್ ಇಟ್ಕೊಂಡಿರ್ತಾರೋ, ಇದು ಅಷ್ಟೇ ಅಣ್ಣ. ಹೊರ್ಗಡೆ ಆಗ್ಲಿ ಕಣದಲ್ಲಾಗ್ಲಿ ಯಾವುದೇ ಮರಿ ಮೇಲೆ ಆಡ್ ಬರ್ಲಿ, ಮನೆಯಲ್ಲಿ ಮಾತ್ರ ಆರಾಮಾಗಿ ಸೈಲೆಂಟಾಗಿ ಎಷ್ಟೇ ಮರಿ ಇರ್ಲಿ, ಅದ್ರ ಪಕ್ಕದಲ್ಲಿ ಎಷ್ಟೇ ಮರಿ ಇರ್ಲಿ, ಎಷ್ಟೇ ಇದಿರ್ಲಿ, ಆರಾಮಾಗಿ ಬಂದು ಅದು ಕಾಲ್ ಚಾಚ್ಕೊಂಡು ರಾಜನ್ ತರ ಮಲ್ಕೊಳತ್ತೆ ಅದ್ರ ಸೀಟಲ್ಲಿ. ಗೆದ್ರು ಕುಗ್ಗಲ್ಲ, ಆ ತರ ಮರಿ ಮಲ್ಗುತ್ತೆ. ಆ ಕಾರಣಕ್ಕೆ ಜೋಗಿ ಅಂತ ಅವತ್ತಿಂದಾನು ನಾವು ತಂದಿದ್ದ ದಿವಸದಿಂದಾನು ಜೋಗಿ ಅಂತಾನೆ ಇಟ್ಟಿದ್ದು. ಮತ್ತೆ ಇನ್ನೊಂದೇನಂತಂದ್ರೆ ಎಲ್ಲಾ ಹೆಸರು ಆಲ್ಮೋಸ್ಟ್ ಇಟ್ಬಿಟ್ಟಿದ್ದಾರೆ ನಮ್ ಸೈಡು, ಜೋಗಿ ಅಂತ ಯಾರು ಇಟ್ಟಿಲ್ಲ. ಅದಕ್ಕೋಸ್ಕರ ಜೋಗಿ 3x2 ಅಂತ ಇಟ್ಟಿದಾನ. 3x2 ಏನಕ್ಕಂತಂದ್ರೆ 3x2 ಅಂದ್ರೆ ನಾವು ಒಂದ್ ಮರಿ ಇದೆ ಅಣ್ಣ, ಅರ್ಜುನ್ 555 ಅಂತ, ಅದ್ರ ದೊಡ್ಡ ಫ್ಯಾನು. ಅವರು 555 ಅಂತ ಇಡಿ, ಅದೇ ತರ ನಮಗೂ ಯಾಕೋ ಚೆನ್ನಾಗಿ ಕಾಣಿಸ್ತು 3x2 ಅಂತ ಇಟ್ವಿ. ಮತ್ತೆ ಇನ್ನೊಂದು ಫಸ್ಟ್ ಅವತ್ತು ಕಣದಲ್ಲಿ ಹೋದಾಗ ಎಲ್ಲಾರು AB ಕೊಡೋಣ, AB ಇನ್ನೊಂದು ಇತ್ತು ನಮ್ದು ಮಲ್ನಾಡ್ ಗಿಡ್ಡ, ಮತ್ತೆ ಇದು ಜೋಗಿ 3x2 ಅಂತ. ಮಲ್ನಾಡ್ ಗಿಡ್ಡಂಗೂ ಇದಕ್ಕೂ AB ಮಾಡೋಣ ಅಂತ ಅಂದ್ರು ನಮ್ ಫ್ರೆಂಡ್ಸ್. ನಾನು AB ಎಲ್ಲಾ ಕಣದಲ್ಲೂ ಕಾಮನ್ ಆಗುತ್ತೆ, AB ತರಾನೇ 3x2 ಮಾಡೋಣ ಅಂತ ಅನ್ಕೊಂಡು ಅದಕ್ಕೆ 3x1 ಮಲ್ನಾಡ್ ಗಿಡ್ಡ 3x1 ಅಂತ ಆಡ್ಸಿ, ಇದಕ್ಕೆ ಜೋಗಿ 3x2 ಅಂತ ಆಡಿಸ್ತೀವಿ. ಅವತ್ತಿಂದ ಜೋಗಿ 3x2 ಕಂಟಿನ್ಯೂ ಆಯ್ತು. ಮತ್ತೆ 3x2 ಏನ್ ಮೇನ್ ಕಾರಣ ಅಂತಂದ್ರೆ, ಅದು ಟ್ರಿಬ್ಯೂಟು ನಮ್ಮಪ್ಪ, ನಮ್ಮಮ್ಮ, ನಮ್ ತಂಗಿ 3 2 ಇದಾವೆ. 3 2 ಅವರಿಗೆ ಟ್ರಿಬ್ಯೂಟ್. ಅದು ಜೋಗಿ 3x2 ಅಂತ ಇದಕ್ಕೆ ಈ ಹೆಸರು ಬಂತಣ. 10 ಗಂಟೆಗೆ ಬಂದು ಇಳಿತು ಮರಿ, 5 ಗಂಟೆಗೆ ಬಂದು ಇಳಿತು. ಅವತ್ತಿಂದ ಒಂದು ವಾರ ರೆಸ್ಟ್ ಹಾಕೊಂಡು ಮತ್ತೆ ಬೆಡ್ಡಿಂಗಿಗೆ ತೆಗ್ದಿವಣ. ಒಂದು ಮನೆ ಹತ್ರನೇ ಚೆಕ್ ಮಾಡಿದ್ವಿ, ಚೆನ್ನಾಗಿ ಆಡ್ತು ಮರಿ. ಅವತ್ತಿಂದ ಮತ್ತೆ ಬೆಡ್ಡಿಂಗಿಗೆ ತೆಗ್ದು ಒಂದೇ ದಿವಸಲ್ಲಿ 2 ಬೆಡ್ಡಿಂಗ್ ಹೊಡಿತಾಣ ಫಸ್ಟ್ ದಿವಸನೇ. ಆ ಬೆಡ್ಡಿಂಗ್ ಆದ್ಮೇಲೆ ಮತ್ತೆ ಸೋತೆ ಇಲ್ಲ ನಮ್ಮ ಮರಿಯಲ್ಲೂ. ಮತ್ತೆ ಹೊರಗಡೆ ಮರಿಗೆ ಯಾವ ಮರಿಗೂ ಒಂದ್ ಮರಿಗೆ ಬಿಟ್ಕೊಟ್ಟಿಲ್ಲ ಬೆಡ್ಡಿಂಗ್ ಅಲ್ಲಿ. ಕಣದಲ್ಲಿ ಸೋತಿತಣ. ಕಣದಲ್ಲಿ ಯಾಕಂದ್ರೆ ಸೋಲು ಗೆಲುವು ಇದ್ದಿದೆ. ನಮ್ಮ ಮರಿ ಫಸ್ಟ್ ಟೈಮ್ ಕಣಕ್ ಹಾಕಿದಾಗ ಸೋಲ್ತು. ಅವತ್ತು ನಮಗ್ ಸೋತಿದ್ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ನಮ್ಮ ಮರಿ ಸೋಲೆ ನೋಡಿದಿಲ್ಲ ನಾವು. ನಮ್ಮ ಮರಿ ಯಾವ ತರ ಓಡೋಗುತ್ತಂತ ನಮ್ ಕನ್ಸಲ್ಲೂ ಇದ್ದಿಲ್ಲ, ಈ ತರ ಓಡೋಗುತ್ತಂತ. ಅವತ್ತು ನಮ್ಮ ಮರಿ ಚೆನ್ನಾಗ್ ಆಡೇ ಸೋಲ್ತಾನ. ಅವತ್ತೇನು ತೀರಾ ಇದ್ರಲ್ಲಿ ಸೋತಿಲ್ಲ, ಚೆನ್ನಾಗ್ ಆಡ್ತು, ಒಳ್ಳೆ ಮರಿನ ಅದು. ಅದ್ರ ಮೇಲೆ ಸೋಲ್ತಾನ. ಆದ್ರೆ ಅದೇ ತರ ನಮಗ್ ಆಟನೂ ಖುಷಿ ಕೊಡ್ತಾ ಅವತ್ತು, ಸಖತ್ತಾಗಿ ಆಡ್ತಾನ ಮರಿ. ಮತ್ತೆ ಇನ್ನೊಂದ್ ಏನಂತಂದ್ರೆ, ಈಗ ನಮ್ಮ ಮರಿ ಬೆಡ್ಡಿಂಗಿಗೆ ಹೋಗ್ತೈತೆ ಅಂದ್ರೆ ತುಂಬಾ ಜನ
ಈಗ ಫೋನ್ ಮಾಡ್ತಾರೆ, ಅಣ್ಣ ಇದು ಎಲ್ಲಾಗಿತ್ತು ಬೆಡ್ಡಿಂಗು, ಏನಾಗಿದೆ ಇದು, ಅಷ್ಟು ಗ್ಯಾರಂಟಿ ಅಣ್ಣ ಇದಕ್ಕೆ. ಈಗ ಬೆಡ್ಡಿಂಗಿಗೆ ಫಸ್ಟಿಗೆಲ್ಲ ಹೆಂಗೆ ಅಂತಂದ್ರೆ, ಈಗ ನಾವು ಹೆಚ್ಚು ಕಮ್ಮಿ ಒಂದು 40 ಬೆಡ್ಡಿಂಗ್ ಹೊಡೆದೀವಿ ಅಣ್ಣ. ಈಗ ನಾವು ತಂದಾಗಿಂದ ಹಿಡಿದ್ಬಿಟ್ಟು 40 ಬೆಡ್ಡಿಂಗ್ ಹೊಡೆದಿವಿ. ಅವಾಗಿಂದ ಹೆಂಗೆ ಅಂತಂದ್ರೆ ಫಸ್ಟಿಗೆಲ್ಲ ಮರಿ ಹೊಡಿತಾವ್ ಬಿಡು ಅಂತ ಆಡ್ಸೋರು. ಇದು ಒಂದೊಂದು ಹೊಡ್ತಕ್ಕೆ 2 ಹೊಡ್ತಕ್ಕೆ ಹೊಡ್ಕೊಳೋದು ಮರಿ. ಆಮೇಲೆ ಹೋಗ್ತಾ ಹೋಗ್ತಾ ಈಗ ಒಂದು 10 ಬೆಡ್ಡಿಂಗ್ 15 ಬೆಡ್ಡಿಂಗ್ ಕಂಪ್ಲೀಟ್ ಆದ್ಮೇಲೆ ಏನಾಯ್ತಂದ್ರೆ ಎಲ್ಲರೂ ಇವತ್ತು ಈ ಬಲ್ಲ ಸೋಲ್ತ, ಅವಾಗ ಬಲ್ಲ ಜೋಗಿ 3x2 ಅಂತ ನಾವು ಕಣಕ್ಕಾದ್ಮೇಲೆ ಇಟ್ಟಿರೋ ಹೆಸರು. ಅವತ್ತಿಂದ ಬಲ್ಲ ಸೋಲುತ್ತೆ, ಬಲ್ಲ ಅಂತಾನೆ ಕರೆಯೋದು ಎಲ್ಲರೂ. ಬಲ್ಲ ಸೋಲುತ್ತೆ ಇವತ್ತು, ಶಿವಮೊಗ್ಗ ಬಲ್ಲ ಸೋಲುತ್ತೆ ಕಡ್ಲ ಅಂತ ಅನ್ನೋರು. ನಾವು ಆಯ್ತು ಬಿಡಪ್ಪ ನಮ್ಮ ಮರಿ ಸೋಲಿ ಅಂತಾನೆ ಹಾಕೊಂಡೋಗ್ತೀವಿ. ನಮ್ಮ ಮರಿ ನಾವು ಗೆಲ್ತಿತ್ತೆ ಅಂತ ಯಾವತ್ತೂ ಹಾಕೊಂಡೋಗಿಲ್ಲ ಅಣ್ಣ, ಪಾರ್ಟಿಸಿಪೇಟ್ ಮಾಡ್ಬೇಕಂತಾನೆ ಹಾಕೊಂಡೋಗಿರೋದು. ಯಾಕಂದ್ರೆ ಗೆಲುವು ಸೋಲು ಇದ್ದಿದ್ದೆ, ಪಾರ್ಟಿಸಿಪೇಷನ್ ಮುಖ್ಯ ಅಷ್ಟೇ ಅಣ್ಣ. ಹಂಗಾಗಿ ಹಾಕೊಂಡು ಹೋಗ್ತಿದ್ವಿ. ಅದು ಒಳ್ಳೊಳ್ಳೆ ಮರಿಗೆ ಹೊಡೆಯೋದಣ್ಣ. ನೀವು ಎಷ್ಟು ಅದು 60 ಹೊಡ್ತಾ ಆಡ್ಲಿ 80 ಹೊಡ್ತಾ ಆಡ್ಲಿ ಅಷ್ಟು ಹೊಡ್ತಾ ಆಡಿ ನಮ್ಮ ಮರಿ ಹೊಡೆಯೋದಣ್ಣ. ಈಗ 22,000 ಕೊಟ್ಟು ತಂದಿದೀನಿ ಅಂದ್ರೆ ಈ ತಂದಿ ಸ್ವಲ್ಪ ಅಂದ್ರೆ ಈಗ ಬೆಟ್ಟಿಂಗ್ ಅಲ್ಲೆಲ್ಲ ಸ್ಟಾರ್ಟಿಂಗ್ ಸೋತಿರ್ಲಿಲ್ಲ, ಆಗ ಇದ್ರದ್ದು ಟ್ರೆಂಡ್ ಹೆಂಗಿತ್ತು ಅಂದ್ರೆ ಏನಾದ್ರು ರೇಟಿಂಗ್ ಏನಾದ್ರು ಕೇಳಿದ್ರ? ಕೇಳಿದ್ರಣ್ಣ. ಅಂದ್ರೆ ಅಣ್ಣ ನಮಗೆ ಅವಾಗ ಬೆಡ್ಡಿಂಗ್ ಎಲ್ಲ ಹೊಡೆದಾಗ ಕೇಳಿದ್ರು, ಒಂದು 80-85 ಸಾವಿರದ ಮುಟ ಕೇಳಿದ್ರು. ಈಗ ರೀಸೆಂಟ್ ಆಗಿ ಕಣಕ್ ಹಾಕ್ತಿವಿ ಅಣ್ಣ. ಫಸ್ಟೇ ಕಣದಲ್ಲಿ ಓಡೋಯ್ತು. ಅವಾಗ ನಾವು ಏನು ಮರಿ ಮತ್ತೆ ಹೊರಗೆ ತೆಗಿಲಿಲ್ಲ. ಮತ್ತೆ ಅದೇ ಒಂದು 15 ದಿವಸ ಬಿಟ್ಟು ಮರಿ ಹೊರಗೆ ತೆಗ್ವಿ, ಒಂದು ಕಣಕ್ ಹಾಕ್ವಿ, ಕಣ ಆಯ್ತಣ್ಣ ಮರಿ. ಅಲ್ಲಿಂದ ಕಂಟಿನ್ಯೂಸ್ ಹಂಗೆ ಕಣಕ್ ಹಾಕ್ತಿವಿ, ಕಣ ಆಗೋದು ಇಲ್ಲಾಂದ್ರೆ ಅಣ್ಣ ಈಗ ಒಂದು ಹೆಚ್ಚು ಕಮ್ಮಿ ಒಂದು 12ರಿಂದ ಒಂದು 13 ಕಣ ಹಾಕಿದೀವಿ. ಅದರಲ್ಲಿ ಒಂದು 4ರಿಂದ 5 ಕಣ ಆಗಿತ್ತಣ್ಣ. ಇನ್ನೆಲ್ಲ ಕಣದಲ್ಲೂ ಸೆಮಿಫೈನಲ್ಲು, 4ನೇ ರೌಂಡು 5ನೇ ರೌಂಡು ಸೆಮಿಫೈನಲ್ ಈ ತರ ಬಂದು ಮರಿ ಕಟ್ಟಾಗಿತ್ತಣ್ಣ. ಎಲ್ಲಾ ಕಣದಲ್ಲೂ ಅಷ್ಟೇ, ಯಾವ ಕಣದಲ್ಲೂ ಒಂದು ಇಲ್ಲ ಅಂದ್ರೆ ಒಂದು 3 ರೌಂಡ್ ಅಂತೂ ಮೋಸ ಇಲ್ಲ ಅಣ್ಣ. ಕಣದಲ್ಲಿ ಪಾಸ್ ಆಗುತ್ತೆ ನಮ್ಮ ಮರಿ ಸ್ಟಾರ್ಟಿಂಗ್ ಅಲ್ಲಿ. ಈಗ 4 ಬಂದ್ಮೇಲೆ ಚೆನ್ನಾಗಿ ಆಡಿ ಮರಿ ಕಣದಲ್ಲಿ ಒಳ್ಳೆ ಹೆಸರು ಮಾಡಿತಣ್ಣ. ಅಂದ್ರೆ ಈಗ ಮೊದಲನೇ ಟೂರ್ನಮೆಂಟ್ ಯಾವಾಗ ಗೆಲ್ತು? ಇದು ಯಾವ್ದ್ರ ಮೇಲೆ ಗೆಲ್ತು ಮೊದಲನೇ ಟೂರ್ನಮೆಂಟ್? ಅಣ್ಣ ಮೊದಲನೇ ಟೂರ್ನಮೆಂಟ್ ಅಂದ್ರೆ ಇಲ್ಲೇ ನಮ್ಮ ಊರಿಂದ ಪಕ್ಕದ ಒಂದು 5 ಕಿಲೋಮೀಟರ್ ಚಿಕ್ಕಮಟ್ಟಿ ಅಂತ ನಮ್ಮ ಶಿವಮೊಗ್ಗ ಶಬರಿ ಅಣ್ಣ ನಡೆಸಿದ್ದು ಕಣ. ಅದು ವಿಲನ್ ಬಾಯ್ಸ್ ಕಣ. ಆ ಕಣದಲ್ಲಿ ನಮ್ಮ ಮರಿ ಬರೀ ಒಂದು 15ರಿಂದ 20 ಹೊಡೆತ ಕಣ ಆಯ್ತಣ್ಣ ಅವತ್ತು. 15ರಿಂದ 20 ಹೊಡೆತ ಕಣ ಅಂದ್ರೆ ಫುಲ್ 20 ಹೊಡೆತ ಕಣ ಆಗೋಯ್ತು. ಮೊದಲನೇ ಪ್ಲೇಸ್ ಆಯ್ತು. ಅದರಲ್ಲಿ ಫೈನಲ್ ಅಲ್ಲೇ ಒಂದ್ ಸ್ವಲ್ಪ ಒಂದು 10 ಹೊಡೆತ ಆಡಿದ್ದು. ಸ್ಟಾರ್ಟಿಂಗ್ ಇಂದ ಆರಾಮಾಗಿ ಎಲ್ಲ ಒಂದೊಂದು ಹೊಡೆತ 2 ಹೊಡೆತಕ್ಕೆ ತಕೊಂಡೋಯ್ತು ಮರಿ. ಅವತ್ ನಮಗೆ ಭಾರಿ ಖುಷಿ ಆಯ್ತಣ್ಣ. ಅವತ್ತೇ ಫಸ್ಟ್ ಕಣ. ಮತ್ತೆ ಇನ್ನೊಂದು ಏನಂತಂದ್ರೆ ಅವತ್ತು ಖುಷಿ ಇಲ್ಲೇ ನಮ್ಮೂರ್ ಪಕ್ಕದ ಆಗಿದ್ದರಿಂದ ನಮ್ಮೂರಲ್ಲಿ ಏನನ್ನೋರು ಇವ್ರು ಟೂರ್ನಿಮೆಂಟ್ಗೆ ಹಾಕೊಂಡು ಹೋಗ್ತಾರೆ, ಗೆಲ್ತಾರೋ ಇಲ್ಲೋ ನಮಗೆ ಗೊತ್ತಾಗಲ್ಲ ಅನ್ನೋರು. ಆ ಟೂರ್ನಿಮೆಂಟ್ಗೆ ನಮ್ಮೂರವ್ರು ಎಲ್ಲರೂ ಬಂದಿದ್ರು, ಹುಡುಗರು ದೊಡ್ಡವರು ಎಲ್ಲರೂ ಬಂದಿದ್ರು. ಆ ಟೂರ್ನಿಮೆಂಟ್ ಅಲ್ಲಿ ನೋಡಿದ್ರು ಮರಿ ಆಡೋದು. ಮರಿ ಒಳ್ಳೆ ಮರಿ ಕಟ್ಟಿರೋ ಸಖತ್ತಾಗಿ ಆಡ್ತತೆ ಅಂತ ಅವತ್ತಿಂದ ಹೆಸರಾಯ್ತು ನಮ್ಮ ಮರಿ. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಮಹೇಶ್ ಅಂತೇಳಿ. ಮಹೇಶ್ ಅಂತ ಹೇಳಿ. ಅಂದ್ರೆ ಯಾವ ರೀತಿ ಫುಡ್ ಹಾಕ್ತೀರಾ ನೀವು ಕುರಿಗಳಿಗೆ? ಅಣ್ಣ ಕುರಿಗಳಿಗೆ ನಾವು ಹುಲ್ಲು ಹಾಕ್ತಿವಿ, ಹಸಿ ಹುಲ್ಲು, ಆಮೇಲೆ ಗೋಧಿ ತಿನ್ನಿಸ್ತೀವಿ. ಬಿಟ್ರೆ ಬೆಳಗ್ಗೆ ಸಂಜೆ ಹಾಲು ಹಾಕ್ತಿವಿ ಅಣ್ಣ, ಅರ್ಧ ಲೀಟರ್ ಹಾಲು ಹಾಕ್ತಿವಿ. ಅಂದ್ರೆ ಬೆಳಗಿಂದ ಟೈಮ್ ಟೇಬಲ್ ಏನಿರುತ್ತೆ ಇದ್ರದ್ದು? ಟೈಮ್ ಟೇಬಲ್ ಏನಿಲ್ಲ ಅಣ್ಣ, ಬೆಳಗ್ಗೆ ಹಾಲು ಹಾಕ್ಬಿಟ್ಬಿಟ್ರೆ ಮಧ್ಯಾಹ್ನ ಹುಲ್ ಮೇಯ್ಕೊಂಡು ಇರುತ್ತೆ ಅದ್ರ ಪಾಡಿಗೆ ಅದು. ಮತ್ತೆ ಸಂಜೆ ಕಾಳು ತಿನ್ನಿಸ್ತೀವಿ, ಕಾಳು ತಿನ್ನಿಸ್ಬಿಟ್ಟು ಮತ್ತೆ ಸಂಜೆ ಒಂದು ಅರ್ಧ ಲೀಟರ್ ಹಾಲು ಹಾಕ್ಬಿಟ್ಟು ಮರಿ ಕಟ್ತೀವಿ. ಬೆಳಗ್ಗೆ ಸಂಜೆ ವಾಕ್ ಹಿಡಿತೀವಿ. ನಿಮ್ದು ಅಣ್ಣ ಊರು? ನಮ್ದು ಇದೇ ಊರು, ಮತ್ತಿಘಟ್ಟನೆ. ನಮಗೂ ಇದಾವೆ ಸರ್, ಕುರಿ ಇದಾವೆ. ಡಿಚ್ಚಿ ಕುರಿಗಳಿಲ್ಲ, ಸಣ್ಣ ಮರಿಗಳು ತಂದ್ಬಿಟ್ಟು ದೊಡ್ಡವ್ ಮಾಡಿ ಮಾರ್ತೀವಿ. ಲಾಭಕ್ಕೆ ಮಾರ್ತೀವಿ. ಇವರು ನಮ್ ತಮ್ಮರಾಗಬೇಕು, ಇವ್ರು ನಮ್ ಚಿಕ್ಕಪ್ಪರಾಗಬೇಕು. ಏನೋ ಒಂದು ಕ್ರೇಜ್ ಸರ್ ನಮಗಿದು. ಈ ಕುರಿ ಕಟ್ಟಿದೀವಿ, ಫೀಲ್ಡ್ ಅಲ್ಲಿ ಇದೀವಿ ಅನ್ನೋದೇ ಒಂದು ಕ್ರೇಜ್ ನಮಗೆ. ಕ್ರೇಜ್ ತುಂಬಾ ಇಷ್ಟ. ಮನಸ್ಫೂರ್ತಿಯಾಗಿ ಮಾಡ್ತೀವಿ. ಕಣಕ್ ಹೋಗ್ಬೇಕು ಅಂದ್ರೆ ಏನೋ ಒಂದು ಕ್ರೇಜ್. ಒಂದು ಟೂರ್ನಿಮೆಂಟ್ಗೆ ಎಂಟ್ರಿ ಆಗ್ಬೇಕು ಅಂದ್ರೆ, ಅದರಲ್ಲೂ ನಮ್ಮ ಬಲ್ಲ ಶಿವಮೊಗ್ಗ ಬಲ್ಲ ಜೋಗಿ 3x2 ಬರ್ತಾ ಇದೆ ಅಂದ್ರೆ ಎಲ್ಲ ಜನ ಫೋನ್ ಮಾಡಿ ಕೇಳ್ತಾರೆ, ಅಣ್ಣ ಮರಿ ಹಾಕ್ತೀರಾ? ಈ ಮರಿ ಬಂದ್ರೆ ಕೆಲವು ಮರಿ ಇದಕ್ಕೆ ಸೋತಿರೋ ಮರಿಗಳು ಕಣಕ್ಕೆ ಬರಲ್ಲ ಅಂತ ಹೆಸರಾದಂತ ಮರಿ ಸರ್ ಇದು ನಮ್ಮ ಶಿವಮೊಗ್ಗ ಲೋಕಲ್ ಅಲ್ಲಿ. ಅಂದ್ರೆ ಅಣ್ಣ ಈಗ ಒಂದ್ ಕುರಿ ಸಾಕ್ಬೇಕಾಗಿರ್ಬೋದು ಅಥವಾ ಒಂದು ಹಸು ಸಾಕಿರ್ಬೇಕು ಅಂದ್ರು ಮನೆಯವ್ರ ಸಪೋರ್ಟ್ ಇರ್ಬೇಕು. ಈಗ ಮನೆಯವರು ಕೆಲವರು ಹೇಳಲ್ಲ ಸಪೋರ್ಟ್, ಸುಮ್ನೆ ಓದದ್ಬಿಟ್ಟು ಇದೆಲ್ಲ ಮಾಡ್ತೀಯ ಅಂತ ಎಲ್ಲ ಕೇಳ್ತಾರೆ. ನಿಮ್ ಮನೇಲಿ ಯಾವ ರೀತಿ ಇದೆ ಸಪೋರ್ಟ್? ಅಣ್ಣ ನಮ್ಮ ಮನೇಲಿ ಅಂದ್ರೆ ಸಪೋರ್ಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗೈತಣ್ಣ. ನನಗೆ ಗೊತ್ತಿದ್ ಮಟ್ಟಿಗೆ ನಮ್ ಕುರಿ ಫೀಲ್ಡ್ ಅಲ್ಲಿ ನಮ್ಮ ಮನೆಗೆ ಸಪೋರ್ಟ್ ಮಾತ್ರ ಐತಲ್ಲಣ್ಣ, ಅದು ಹೇಳ್ಬಾರ್ದಣ್ಣ. ಆ ತರ ಸಪೋರ್ಟ್ ಮಾಡ್ತಾರೆ ನಮ್ಮ. ಯಾವ್ದೇ ಒಂದು ಕುರಿ ಬಗ್ಗೆ ಆಗಿರ್ಬೋದಣ್ಣ, ಇವತ್ತು ನಮ್ಮ ಅಪ್ಪನೇ ಆಗಿರ್ಬೋದಣ್ಣ, ನಾನು ನಮ್ಮ ಅಪ್ಪ ಇಬ್ರು ಒಪ್ಪಿಗೆ ಮಾಡಿ ಮಾತ್ರ ಆ ಮರಿ ತರ್ಬೇಕಣ್ಣ. ನಮ್ಮಪ್ಪ ಯಾವ್ದೇ ಒಂದೇ ಕಣಕ್ಕೋ ನನಗೆ ಈ ಮರಿ ಇಷ್ಟ ಆಗೈತೆ, ಈ ಮರಿ ನಾನು ಒಬ್ಬನೇ ಹೋಗಿ ತರಬೇಕು. ನಮ್ಮಪ್ಪ ಯಾವ್ದೇ ಒಂದು ಮರಿ ತಗೋಣಕ್ಕಿಂತ ಮುಂಚೆನು ನನಗೆ ಕೇಳಿ ಈ ಮರಿ ಹೆಂಗೈತೆ ನೋಡು ಅಂತ ಕೇಳ್ಬಿಟ್ಟು ನಮ್ಮಿಬ್ರಿಗೂ ಒಪ್ಪಿಗೆ ಆಗಿ ನಮ್ಮ ಮನೇಲಿ ಎಲ್ಲರಿಗೂ ಒಪ್ಪಿಗೆ ಆದ್ಮೇಲೆ ಆ ಮರಿ ತರೋದಣ್ಣ. ಅಲ್ಲಿ ಗಂಟೆ ತರಲ್ಲ. ಅಲ್ಲಿ ಗಂಟೆ ತರಲ್ಲ. ಸ್ನೇಹಿತರ ಸಪೋರ್ಟ್ ಯಾವ ರೀತಿ ಇದೆ?
ಅಣ್ಣ ಸ್ನೇಹಿತರು ಸಪೋರ್ಟ್ ಚೆನ್ನಾಗೈತಣ್ಣ. ಅಂದ್ರೆ ಈಗ ನಮಗೆ ಜಾಸ್ತಿ ಸಪೋರ್ಟ್ ಮಾಡೋದಂದ್ರೆ ಇವ್ರಣ್ಣ ಮಹೇಶ್ ಅಂತ, ಇವ್ರು ನಮ್ಮ ಅಣ್ಣರ ದೊಡ್ಡಪ್ಪನ ಮಗ. ಮತ್ತೆ ಇನ್ನ ಕಾಟಿಕೆರೆಯಲ್ಲಿ ಇದಾರಣ್ಣ ಅವ್ರು ಸಂದೀಪ ಕಾರ್ತಿಕ್ ಅಂತ, ಮತ್ತೆ ಇವರು ಅಣ್ಣ ರಂಗನಾಥ್ ಅಂತ. ಎಲ್ಲಾರು ಕಣಕ್ ಬರ್ತಾರಣ್ಣ, ಎಲ್ಲಾರು ಸಪೋರ್ಟ್ ಮಾಡ್ತಾರೆ. ಆಮೇಲೆ ಹೇಮಂತ್ ಅಂತ ಅಣ್ಣ ಅವರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಹಂಗೆ ಹುಡುಗರೆಲ್ಲ ಬಂದು ಸಪೋರ್ಟ್ ಮಾಡ್ತಾರಣ್ಣ. ಮೇಯ್ನ್ ಆಗಿ ಅಣ್ಣ ಸಂದೀಪ್ ಕಾರ್ತಿಕ್ ಇವ್ರಣ್ಣ, ಇವರಿಂದಾನೇ ಈ ಮರಿ ಇಷ್ಟು ಮಟ್ಟಕ್ಕೆ ಬೆಳೆದಿರೋದಣ್ಣ. ನಾನು ಒಬ್ನೇ ಆಗಿದ್ರೆ ಈ ಯಾವ ಕಾರಣಕ್ಕೂ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯಕ್ ಆಗ್ತಿದ್ದಿಲ್ಲ. ಮೇಯ್ನ್ ಇದು ಬೆಳೆದಿದ್ದ ಕಾರಣ ಅಂದ್ರೆ ಅಣ್ಣ ಸಂದೀಪು, ಕಾರ್ತಿಕ್, ರಫ್ತಾರು, ಆಮೇಲೆ ಇನ್ನ ತುಂಬಾ ಜನ ಇದಾರಣ್ಣ, ಆರವಿನಳ್ಳಿ ಸಾದಿಕ್ಕು, ಆಮೇಲೆ ತುಂಬಾ ಜನ ಇದಾರಣ್ಣ ಇನ್ನು ಸಪೋರ್ಟ್ ಮಾಡಿದವರು. ಇವರಿಂದ ನಾನು ಈ ಮರಿ ಇಷ್ಟು ಬೆಳೆಸಿದೆ ಬಂದಿದೆ ಅಣ್ಣ. ಅಟ್ಯಾಚ್ಮೆಂಟ್ ಯಾವ ರೀತಿ ಇದೆ ನಿಮ್ದು ಇದ್ರ ಜೊತೆ? ಅಣ್ಣ ಅಟ್ಯಾಚ್ಮೆಂಟ್ ಅಂತಂದ್ರೆ ಇದು ನಮ್ಮ ಮನೆ ಮಗನ್ ರೀತಿನೇ ಟ್ರೀಟ್ ಮಾಡ್ತೀವಣ್ಣ, ನನ್ನ ತಮ್ಮನ್ ರೀತಿನೇ ಟ್ರೀಟ್ ಮಾಡೋದು. ಇದು ನಮ್ಮ ಅಪ್ಪ ಯಾವಾಗ್ಲೂ ನಮ್ಮ ಮಗನೇ ಅಂತಾನೆ ಕರೆಯೋದಣ್ಣ ಇದಕ್ಕೆ. ಇದಕ್ಕೆ ಅಷ್ಟೊಂದು ಫುಡ್ಡಿಗೆ ಬಂದ್ರೆ ಅಣ್ಣ ಫುಡ್ಡಿಗೆ ಬಂದ್ರೆ ಏನಿಲ್ಲ ಅಣ್ಣ, ಇದಕ್ಕೆ ನಾವು ತಂದಾಗ ಅಣ್ಣ ನಿಜ ಹೇಳ್ತೀನಿ ಅಣ್ಣ, ಹಾಲು ಮೊಟ್ಟೆ ಏನೂ ಹಾಕಿದ್ದಿಲ್ಲ ಅಣ್ಣ. ಯಾವಾಗ ಒಂದು 10-15 ಬಿಡಿಂಗ್ ಹೊಡಿತು ಅವಾಗಿಂದ ಒಂದ್ ಸ್ವಲ್ಪ ಹಾಲು ಹಾಕಕ್ ಸ್ಟಾರ್ಟ್ ಮಾಡಿದ್ವಿ. ಮೊಟ್ಟೆನೂ ಹಾಕಿಲ್ಲ ಅಣ್ಣ, ಹಾಲು ಹಾಕಕ್ ಸ್ಟಾರ್ಟ್ ಮಾಡಿದ್ವಿ. ಆಮೇಲಿಂದ ಈಗ ಯಾವಾಗ ಕಣ ಸ್ಟಾರ್ಟ್, ಈ ಕಣಕ್ಕೆ ಹಾಕ್ಬೇಕಣ್ಣ, ಫಸ್ಟ್ ಕಣ ಸೋಲ್ತು ಅವತ್ತೇನ್ ಮಾಡಿದ್ವಿ, ನಮ್ದೇ ಫಾಲ್ಟ್ ಅಣ್ಣ. ಯಾಕಂದ್ರೆ ಕಣದಲ್ಲಿ ಮರಿ ಸೋಲ್ತೈತಂದ್ರೆ ಅಣ್ಣ ಇವತ್ತು ಕಣದವ್ರದ್ದು ಯಾರದೇ ಫಾಲ್ಟ್ ಇರಲ್ಲ. ನಾವು ಆಪೋಸಿಟ್ ಮರಿ ಯಾರೇ ಹೇಳ್ಬೋದು, ಆಪೋಸಿಟ್ ಮರಿಯರು ಇದ್ ಮಾಡ್ಕೊಂಡ್ಬರ್ತಾರೆ, ಮಾಟ ಮಂತ್ರ ಮಾಡ್ತಾರೆ, ಇಂಜೆಕ್ಷನ್ ಮಾಡ್ತಾರೆ, ಅದೆಲ್ಲ ಸುಮ್ಮನೆ ಹೇಳೋದಣ್ಣ. ಏನಪ್ಪಾ ಅಂದ್ರೆ ಅವ್ರ ಮರಿ ಫಾಲ್ಟ್ ಇರುತ್ತೆ, ಫಸ್ಟ್ ಅವ್ರ ಮರಿ ಫಾಲ್ಟ್ ಹುಡ್ಕೊಬೇಕು. ಅವ್ರ ಮರಿ ಫಾಲ್ಟ್ ಹುಡ್ಕೊಂಡ್ರೆ ಅವ್ರಿಗೆ ಪಕ್ಕ ವಿನ್ನಿಂಗ್ ಸಿಗುತ್ತಣ್ಣ. ಅಂದ್ರೆ ಈಗ ಸುಮ್ನೆ ಮರಿಗಳನ್ನ ಈಗ ರೇಸಿಗೆಲ್ಲ ಬಿಡಬಾರ್ದು. ಈಗ ಪ್ರಾಕ್ಟೀಸ್ ಇಲ್ದಾನೆ ಅವಕ್ಕೆ ಡೇಂಜರ್, ಎಫೆಕ್ಟ್ ಆಗುತ್ತೆ. ಅಂತದ್ರಲ್ಲಿ ನೀವು ಪ್ರಾಕ್ಟೀಸ್ ಯಾವ ರೀತಿ ಕೊಡ್ತೀರಾ? ಅಂದ್ರೆ ಪ್ರಾಕ್ಟೀಸ್ ಇಲ್ದಾನೆ ರೇಸ್ಗೆ ಬಿಡಬಾರ್ದು. ಒಂದ್ ರೇಸ್ ಅಂದ್ರೆ ಈಗ ಕಣಕ್ ಬಿಡಬಾರ್ದು ಅಂತ ಹೇಳ್ತಾರೆ. ಯಾವ ರೀತಿ ಇರುತ್ತೆ ನಿಮ್ದು ಪ್ರಾಕ್ಟೀಸ್? ಅಣ್ಣ ನಮ್ದು ಪ್ರಾಕ್ಟೀಸ್ ಏನಿಲ್ಲ ಅಣ್ಣ, ಬೆಳಗ್ಗೆ ವಾಕಿಂಗ್ ಅಣ್ಣ, ಮೇನ್ ಪ್ರಾಕ್ಟೀಸೇ ವಾಕಿಂಗ್ ಅಣ್ಣ. ಮತ್ತೆ ನಾವು ಯಾವ ಟೈರು ಏನು ಓಡಿಸಲ್ಲ ಅಣ್ಣ, ವಾಕಿಂಗ್ ಅಣ್ಣ. ಬೆಳಗ್ಗೆ ಸಂಜೆ ವಾಕ್ ಹಿಡಿತೀವಣ್ಣ, ವಾಕಿಂಗು ಮತ್ತೆ ಅದಕ್ಕೆ ಹಾಲು. ಅದಕ್ಕಣ ನನ್ನ ಲೆಕ್ಕ ಪ್ರಾಕ್ಟೀಸ್ ಅಂತ ಅಂದ್ರೆ ಅಣ್ಣ, ನಾವು ಮರಿನ ಎಷ್ಟು ಚೆನ್ನಾಗಿ ಮೇಯಿಸ್ತೀವಣ್ಣ ಅದೇ ಪ್ರಾಕ್ಟೀಸ್ ಅಣ್ಣ. ಮರಿಗಳಿಗೆ ಎಷ್ಟು ಚೆನ್ನಾಗಿ ನೀವು ಮರಿ ಮೇಲೆ ಪ್ರೀತಿ ಅಭಿಮಾನ ಇಟ್ಟು ಮೇಯಿಸ್ತೀರಣ್ಣ, ಅಷ್ಟು ಮರಿಗಳು ನಿಮಗೆ ಹೆಸರು ತಂದ್ಕೊಡ್ತವೆ, ನಿಮಗೆ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾವಣ್ಣ ಮರಿಗಳು. ಅಂದ್ರೆ ಈಜ್ ಗೀಜ್ ಏನು ಓಡಿಸಲ್ಲ ಅದಕ್ಕೆ? ಈಜ್ ಗೀಜ್ ಅಂದ್ರಣ 15 ದಿವಸಕ್ಕೆ ಒಂದ್ಸತಿ, ತಿಂಗಳಿಗೆ ಒಂದ್ಸತಿ ಓಡಿಸ್ತೀವಣ್ಣ. ಅಣ್ಣ ಈಗ ಡಿಚ್ಚಿ ಹೊಡಿಬೇಕಾದ್ರೆ ಕೂದಲು ಬಿಟ್ಟಿರೋದು ಅಂದ್ರೆ ಆಪೋಸಿಟ್ ಮರಿಗೆ ಎದುರ್ಕೋಬೇಕು ಅಂತ ಕೆಲವರು ಹೇಳ್ತಾರೆ, ಅದು ನೀವು ಅದೇ ರೀತಿ ಬಿಟ್ಟಿರೋದ? ಅಣ್ಣ ನಾವು ಕೂದಲು ಬಿಟ್ಟಿರೋದು ಅಭಿಪ್ರಾಯ ಏನಂತಂದ್ರೆ ಅಣ್ಣ, ಫಸ್ಟ್ ಮರಿ ಲುಕ್ ಅಣ್ಣ, ಸ್ಟೈಲ್ಗೋಸ್ಕರ ಮರಿ ಇದು ಒಂದು ಸ್ಟೈಲ್ ಐತಣ್ಣ. ಕಣದಾಗ ಹೋಗಿ ನಿತ್ಕಂತಂದ್ರೆ ಅಣ್ಣ, ಈಗ ಅದು ಕಣದಲ್ಲೇ ಅದು ಸ್ಟೈಲೇ ಬೇರಣ್ಣ. ಕಣದಲ್ಲಿ ಹೋಗಿ ನಿತ್ಕಂತಂದ್ರೆ ಅದು ಒಂದು ಸ್ಟೈಲ್ ಐತಣ್ಣ. ಇದ್ರದ್ದು ಮುಂದೆಗಡೆ ಕಾಲು ಹಿಂಗೆ ಸಿಂಹ ತರ ಇಟ್ಬಿಟ್ಟು ಹಿಂಗೆ ನಿತ್ಕೊಂತದ್ದು, ಅದು ಆ ಸ್ಟೈಲ್ ಎಲ್ಲಾ ಜನಕ್ಕೂ ತುಂಬಾ ಇಷ್ಟ. ಎಲ್ಲರೂ ಬಂದ್ಬಿಟ್ಟು ಈ ಸ್ಟೈಲ್ ನನಗೆ ತುಂಬಾ ಇಷ್ಟ, ಈ ಜೋಗಿ ತ್ರಿಬಲ್ 2 ಅಭಿಮಾನಿಗಳು. ಅಂದ್ರೆ ಈಗ ಅಷ್ಟೊಂದು ರೇಸ್ ಅಟೆಂಡ್ ಮಾಡ್ತಿರ್ತೀರಾ, ಅಂದ್ರೆ ಎಲ್ಲಾ ರೇಸಲ್ಲೂ ಕೆಲವೊಂದು ನೆನ್ಪಿಡ್ಕೊಳಕ್ಕಾಗಲ್ಲ. ನೀವು ತುಂಬಾ ನೆನ್ಪಿಡ್ಕೊಂಡಿರಂತ ರೇಸ್ ಯಾವ್ದು ಅಣ್ಣ? ಅಣ್ಣ ನಮಗೆ ಮರಿಯಕ್ ಆಗ್ಲಿಲ್ದಿರ ರೇಸ್ ಅಂತ ಅಂದ್ರೆ ಅಣ್ಣ ತರೀಕೆರೆ ರೇಸ್ ಅಣ್ಣ. ಅವತ್ತು ಸೋಲ್ತಣ್ಣ ಮರಿ, ಸೆಮಿಫೈನಲ್ ಬಂದು ಸೋಲ್ತು. ಆದ್ರೆ ಐತಲ್ಲ ಅಣ್ಣ, ಅವತ್ತು ಆಡಿದ್ದ ಆಟ ನನ್ ಮರಿ ಕಣದಲ್ಲಿ ಕಣದಲ್ಲೂ ಆಡಿಲ್ಲ ಅಣ್ಣ. ತರೀಕೆರೆ ಕಣದಲ್ಲಿ ಭಾರಿ ಆಡ್ತಾನ ಅವತ್ತು ಮರಿ. ಫಸ್ಟ್ ರೌಂಡ್ ಇಂದಾನು 30 ಹೊಡ್ತಾ 40 ಹೊಡ್ತಾ ಆಡ್ಕೊಂಡ್ ಬಂತಾನ. ಎಲ್ಲಾ ಕುರಿಗಳು ಹೆಸರಾಂತ ಮರಿಗಳಿಗೆ ಹೊಡಿತಾನ ಅವತ್ತು. ಒಳ್ಳೊಳ್ಳೆ ಮರಿಗಳಿಗೆ ಆಡಿ ನಮ್ಮ ಮರಿ ಅವತ್ತು ಸೆಮಿಫೈನಲ್ ಅಲ್ಲಿ ಕಟ್ಟಾಯ್ತಾನ ಮರಿ. ಅಣ್ಣ ಈಗ ಹಳ್ಳಿ ಕಡೆ ಅಂದ್ರೆ ತುಂಬಾ ಕೆಲಸ ಇರುತ್ತೆ ನಿಮ್ಗಳಿಗೆಲ್ಲ. ನಿಮ್ ಕೆಲಸಗಳನ್ನೆಲ್ಲ ಬಿಟ್ಟು ನನಗೆ ಅಂತ ಒಂದು 10 ನಿಮಿಷ ಟೈಮ್ ಕೊಟ್ಟಿದ್ಕೆ ಹೃದಯಪೂರ್ವಕವಾಗಿ ಮತ್ತು ಮನಸ್ಫೂರ್ತಿಯಾಗಿ ನಾನು ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಮುಂದಿನ ಕಾಲಗಳಿಗೂ ನಿಮ್ಮ ಜೋಗಿ ತ್ರಿಬಲ್ 2 ಹೀಗೆ ನಿಮಗೆ ಹೆಸರು ಮಾಡಿಕೊಟ್ಟಿದೆ, ಇನ್ನೂ ಹೆಚ್ಚಿನದಾಗಿ ಹೆಸರು ಮಾಡಿಕೊಡ್ಲಿ, ಇನ್ನೂ ಹೆಚ್ಚಿನದಾಗಿ ಕುರಿಗಳನ್ನ ಸಾಕಿ ಅಂತ ಹೇಳ್ತಾ ಆಶಿಸ್ತಿದ್ದೀನಿ ಅಣ್ಣ. ಒಳ್ಳೇದಾಗ್ಲಿ ಅಣ್ಣ.